ನಮಸ್ಕಾರ ವೀಕ್ಷಕರೇ. ಹಳ್ಳಿಯಿಂದ ದಿಲ್ಲಿವರೆಗೂ ನಮ್ಮ ದೇವೇಗೌಡರು ಹೇಗ್ ಫೇಮಸ್ ಆಗಿದ್ರು ಹಾಗೆ ನಮ್ಮ ಸ್ಯಾಂಡಲ್ವುಡ್ ಇಂದ ಬಾಲಿವುಡ್ ಹಾಲಿವುಡ್ ತನಕ ನಮ್ಮ ಕನ್ನಡದ ಹುಡುಗ ಯಶ್ ಅವ್ರದೇ ಹವಾ ಆಗಿದೆ. ಸೊ ಈಗ ಅವ್ರದ್ದು ಅಪ್ಕಮಿಂಗ್ ಮೂವಿ ಆಗಸ್ಟ್ 28ಗೆ ರಿಲೀಸ್ ಆಗ್ತಾ ಇದೆ. ಟಾಕ್ಸಿಕ್ ಮೂವಿ ಎಲ್ರಿಗೂ ಗೊತ್ತಿದೆ. ಸೊ ಇದ್ರ ಬಗ್ಗೆ ಒಂದು ಸಣ್ಣ ಚಿಟ್ ಚಾಟ್ ಮಾಡೋಣ. ನನ್ನ ಕೊಲ್ಲಿಗಿದ್ದಾರೆ ಬೆನಕ ಅವರು. ಟಾಕ್ಸಿಕ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಟಾಕ್ಸಿಕ್ ಹೆಸರಲ್ಲೇ ಇದೆ, ಬಹುಶಃ ಎಲ್ಲ ಕಡೆನೂ ಅದು ಹರಡುವಂತ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಆದ್ರೆ ಏನು ಅಂದ್ರೆ ಈಗ ಬಂದಿರೋ ಒಂದಷ್ಟು ಕನ್ನಡ ಸಿನಿಮಾಗಳು ನೋಡಿದ್ರೆ ಮ್ಯಾಕ್ಸಿಮಮ್ ಓಡಿರೋದ್ ನೋಡಿ ನಮ್ದು ಲಾಸ್ಟ್ ಯಾವ್ದು ಗೊತ್ತ ಸೂಪರ್ ಹಿಟ್ ಆಗಿದ್ ಮೂವಿ ಅಂದ್ರೆ ಸೂ ಫ್ರಮ್ ಸೋ ಒಂದೇ. ಅದಾದ್ಮೇಲೆ ಬಂದಿರೋದು ಎಲ್ಲದು ಯಾವ ಮಾಸ್ ಮೂವೀಸ್ ಗಳಿದೆ ಅವೆಲ್ಲ ಒಂದ್ ಸ್ವಲ್ಪ ಡೌನ್ ಕರ್ವಲ್ಲೇ ಹೋಗಿದೆ ಅಂತ ಹೇಳ್ಬೋದು. ಆದ್ರೆ ಓಡಿದೆ, ದುಡ್ಡು ಕಲೆಕ್ಷನ್ ಅಂತ 100% ಮಾಡಿದೆ, ಅದ್ರ ಬಗ್ಗೆ ಏನು ಮಾತಿಲ್ಲ. ಆದ್ರೆ ಕಂಟೆಂಟ್ ಅಂತ ಬಂದಾಗ ಜನಗಳು ಈಗ ಲೈಕ್ ಮಾಡ್ತಾ ಇರೋದು ನೇಟಿವ್ ಕಂಟೆಂಟ್ಸ್. ಅಂದ್ರೆ ಅವರಿಗೆ ತುಂಬಾ ಒಂದು ಹತ್ರ ಯಾವ್ದಾಗುತ್ತೆ ಆ ಕಂಟೆಂಟ್ ನ ತುಂಬಾ ಲೈಕ್ ಮಾಡಿ ಓಡಿಸ್ತಾ ಇದಾರೆ. ಅದೇ ಎಂಟರ್ಟೈನ್ಮೆಂಟ್ ಒಂದ್ ಸ್ವಲ್ಪ ಜಾಸ್ತಿ ಫ್ಯಾಕ್ಟರ್ ಆಗ್ತಾ ಇದೆ. ಹಳೆಯದು ಏನ್ ನಾವು ಬಿಲ್ಡಪ್ ಮೂವೀಸ್ ಗಳಾಗಿರ್ಬೋದು, ಕಾಮಿಡಿ ಇರ್ಬೋದು, ಜಾನರ್ ಸೆಪರೇಟ್ ಆಗಿದ್ರೆ ಕರೆಕ್ಟ್, ಹೌದು. ಹಾಗಾಗಿ ಇದು ಟಾಕ್ಸಿಕ್ ಯಾವ ತರ ಇದೆ ಅನ್ನೋದು ಒಂದು ಡಿಫ್ರೆಂಟ್ ಕಹಾನಿ. ಯಾಕಂದ್ರೆ ನಾವು ಯಶ್ ಅವ್ರನ್ನ ರಾಜಹುಲಿ ಆಗಿ ನೋಡಿದೀವಿ, ಅಥವಾ ಗೂಗ್ಲಿ ಶರತ್ ಆಗಿ ನೋಡಿದೀವಿ, ಆಮೇಲೆ ಮಾಸ್ಟರ್ ಪೀಸ್ ಆಗಿ ನೋಡಿದೀವಿ, ಇತ್ತೀಚೆಗೆ ನಾವು KGF ರಾಕಿ ಬಾಯ್ ಆಗಿ ನೋಡಿದೀವಿ. ಈ ಟಾಕ್ಸಿಕ್ ಅಲ್ಲಿ ಯಾವ ತರ ಅವ್ರ ಸ್ವರೂಪ ಕಾಣುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಈಗ ಪ್ರಭಾಸ್ ತಗೊಂಡ್ರೆ ನಾವು ತೆಲುಗು ಇಂಡಸ್ಟ್ರಿಲಿ, ಸೊ ಅವರು ಬಾಹುಬಲಿ ಮಾಡಿದಾಗ ಅವ್ರ ಇಮ್ಯಾಜಿನೇಷನ್ ಒಂದು ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಇವ್ರು ಇದೇ ತರ ಸ್ಟ್ಯಾಂಡರ್ಡ್ ಮೂವಿ ಮಾಡ್ತಾರೆ ಅನ್ನೋದು ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಸೊ ಅವ್ರು ಏನಾಗಿದೆ, ಆ ಬಾಹುಬಲಿಲಿ ಏನು ಮಹೇಂದ್ರ ಬಾಹುಬಲಿ ಆಗಿದ್ರು, ಸೊ ಅದೇ ಕ್ಯಾರೆಕ್ಟರ್ ಅಲ್ಲಿ ಹೊರಗಡೆ ಬಂದಾದ್ಮೇಲೆ ಎಷ್ಟೇ ಮೂವೀಸ್ ಮಾಡಿದ್ರು, ಬಿಗ್ ಬಜೆಟ್ ಮೂವಿ ಹಾಕಿ ಸಾವು ಕೂಡ ಮಾಡಿದ್ರು, ಕಲ್ಕಿ ಮಾಡಿದ್ರು. ಸೊ ಯಾವ ಮೂವಿ ಮಾಡಿ ಹಾಕಿದ್ರು ಅವರಿಗೆ ಕಲೆಕ್ಷನ್ ಆಗಿದೆ ಬಿಟ್ರೆ, ಬಟ್ ಬಿಗ್ ಹಿಟ್ ಅಂತ ಹೇಳೋ ತರ ಏನೂ ಆಗಿಲ್ಲ. ಆದಿಪುರುಷ ಕೂಡ ಬಂತು. ಸೊ ಯಾವ್ದು ಬ್ಯಾಕ್ ಟು ಬ್ಯಾಕ್ ಏನೇನ್ ಮೂವಿ ಮಾಡಿದ್ರು, ಸೊ ಎಲ್ಲ ಮೂವೀಸ್ ಗಳು ಒಂದ್ ಸ್ವಲ್ಪ ಡೌನ್ಫಾಲ್ ಆಯ್ತು ಅವರಿಗೆ. ಸೊ ಯಶ್ ಅವರು ಇದ್ರಲ್ಲಿ ಯಾವ ತರ ಕಣ್ಗಳಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಜನಗಳು ಫಸ್ಟ್ ಸ್ವೀಕರಿಸಬೇಕಲ್ವಾ. ಹೌದು, ಈಗ ಟ್ರೈಲರ್ ತುಂಬಾ ಮಟ್ಟಿಗೆ ಸದ್ದನ ಮಾಡಿದೆ, ಬಟ್ ತುಂಬಾ ಒಂದ್ ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ ಅಂತ ಅಂದ್ರೆ ಅವ್ರದ್ದು KR ಅಡ್ವಾಣಿ ಜೊತೆ ಇರೋ ಪೋಸ್ಟರ್ ಕೂಡ ಒಂದು ಚರ್ಚೆಯನ್ನ ಮಾಡ್ತು. ಯಾಕೆಂದ್ರೆ ಯೂಶಲಿ ಫ್ಯಾಮಿಲಿ ಮೂವಿ ಆದ್ರೆ ಎಲ್ಲರೂ ನೋಡ್ತಾರೆ, ಇದ್ಯಾಕೋ ಟ್ರೈಲರ್ ನೋಡಿದ್ರೆ ಫ್ಯಾಮಿಲಿ ಅವ್ರು ನೋಡೋ ತರ ಇಲ್ಲ ಅಂತ ಅನ್ಸುತ್ತೆ. ಮೇ ಬಿ ಅದು ಮೈನಸ್ ಪಾಯಿಂಟ್ ಆಗ್ಬೋದು ಅನ್ಸುತ್ತೆ ನಿಮ್ಗೆ? ಹಾಗೇನ್ ಅನ್ಸಲ್ಲ. ಯಾಕಂದ್ರೆ ಫ್ಯಾಮಿಲಿ ಅವ್ರ ಜೊತೆಗೂಡಿ ಮೂವಿ ನೋಡಕ್ ಹೋಗೋದಕ್ಕಿಂತ ಯೂತ್ಸ್ ಗಳು ಹೋಗೋದು ತುಂಬಾನೇ ಜಾಸ್ತಿ. ಯಾಕಂದ್ರೆ ಕಾಲೇಜ್ ಹುಡುಗರು ಆಗಿರ್ಬೋದು, ಅಥವಾ ಈ ನಮ್ಮ ಹುಡುಗರು ಯಾರ್ಯಾರು ಅನ್ಮ್ಯಾರಿಡ್ ಇರ್ತಾರೆ ಅಥವಾ ಮ್ಯಾರಿಡ್ ಆಗಿರ್ತಾರೆ, ಇವರು ಈಗ ರೀಸೆಂಟ್ ಆಗಿ ಅವ್ರ ಜರ್ನಿ ಯಾರು ಸ್ಟಾರ್ಟ್ ಮಾಡಿರ್ತಾರೆ, ಅವ್ರಿಗಾಗೆ ಈ ಅಟ್ರಾಕ್ಷನ್ ಪಾಯಿಂಟ್ ಇರೋದ್ರಿಂದ, ಆಮೇಲೆ ಅವರೇ ಫ್ರೀ ಇರೋದು ಹೋಗೋದ್ರಿಂದ ಫ್ಯಾಮಿಲಿ ಕಮಿಟ್ಮೆಂಟ್ ಇರೋರು ಮೂವಿಗೆ ಹೋಗೋದು ತುಂಬಾನೇ ಕಮ್ಮಿ. ಫ್ಯಾಮಿಲಿ ಅವ್ರು ಮೂವಿಗೆ ಹೋಗ್ಬೇಕು ಅಂದ್ರೆ ಅದು ಆ ಲೆವೆಲ್ಗೆ ಹಿಟ್ ಆಗ್ಬೇಕು. ಕಾಂತಾರ ಸಿಕ್ಕಾಪಟ್ಟೆ ಫ್ಯಾಮಿಲಿ ಓರಿಯೆಂಟೆಡ್ ಇದಲ್ಲ ಅಂತ ಅದಲ್ಲ, ಫ್ಯಾಮಿಲಿ ಓರಿಯೆಂಟೆಡ್ ಅಂತಲ್ಲ. ಈಗ ಕಾಂತಾರಕ್ಕೆ ಫ್ಯಾಮಿಲಿ ಹೋಗ್ತಿದ್ರು ಬಿಡ್ತಿದ್ರು, ಬಟ್ ಕಾಂತಾರ ಕ್ರಿಯೇಟ್ ಮಾಡಿದ ಆ ನೇಮ್ ಇದೆಯಲ್ವಾ, ಆ ಒಂದು ವೈಬ್ ಅದ್ ಕ್ರಿಯೇಟ್ ಮಾಡ್ತು, ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ನೇ ಕ್ರಿಯೇಟ್ ಮಾಡ್ಬಿಡ್ತು ಜನಗಳಲ್ಲಿ. ಅದು ನೋಡ್ಬೇಕು ಅಂತಾನೆ ಜನಗಳೆಲ್ಲರೂ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ್ಲೂ ಫ್ಯಾಮಿಲಿ ಹೊರಗಡೆ ಬಂದ್ರು ಅಷ್ಟೇ ಬಿಟ್ರೆ, ಫಸ್ಟ್ ಫೇಸ್ ಅಲ್ಲಿ ಅದು ಓಡಿದೆ ಯೂತ್ಸ್ ಇಂದ. ಹೌದು ಅಲ್ವಾ? ಏನೋ ಒಂಥರ ಹಳೆ ಕಾಲದನ್ನ ತಗೊಂಡ್ಬಂದಿದ್ದಾರೆ. ಸೊ ಏನೋ ಒಂದು ಇದ್ರ ತರ ಬಂದಿದೆ, ಅಂದ್ರೆ ಸಾಂಸ್ಕೃತಿಕವಾಗಿ ಬಂದಿದೆ ಅನ್ನೋ ಒಂದು ಅಟ್ರಾಕ್ಷನ್ ಅಲ್ಲಿ. ಸೊ ಅವಾಗ್ಲೂ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಮಾಡಿ ಹೋಗಿದ್ದಂತ ಒಂದು ಮೂವೀಸ್. ಇದು ಸೂ ಫ್ರಮ್ ಸೋನು ಅದೇ ತರ ಆಗಿದ್ದು. ಹೌದು, ಕೆಲವೊಂದು ಇದು ಬಿಗ್ ಬಡ್ಜೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಂಟೆಂಟ್ ತುಂಬಾ ಚೆನ್ನಾಗಿದ್ರೆ ಕ್ಲಿಕ್ ಆಗುತ್ತೆ. ಇವಾಗ ದಿಯಾ ಮೂವಿ ಇರ್ಬೋದು, ಅದ್ರಲ್ಲಿ ಏನಿತ್ತು ಆಡಂಬರ ಇತ್ತು. ಅವಾಗ ದಿಯಾ ಮೂವಿ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಥಿಯೇಟರ್ ಅಲ್ಲಿ ಓಡೋದಕ್ಕಿಂತ ಜಾಸ್ತಿ OTT ಜಾಸ್ತಿ. ಯಾಕಂದ್ರೆ ಅವಾಗ ಕೊರೋನಾ ಟೈಮ್ ಇತ್ತು, ಜನಗಳು ಮೂವೀಸ್ ನೋಡಕ್ಕೆ ಕಾಯ್ತಾ ಇದ್ರು. ಆ ಟೈಮಲ್ಲಿ OTT ಒಳ್ಳೆ ಸಪೋರ್ಟ್ ಮಾಡ್ತು. ಸೊ ದಿಯಾ ಅವಾಗ ಎಲ್ಲರೂ ನೋಡಿದ್ದಾರೆ ಅಂತ ಹೇಳ್ಬೋದು. ನನ್ನ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ. ಬಟ್ ಅದು ಬಿಗ್ ಬಡ್ಜೆಟ್ ಮೂವಿ ಏನಲ್ಲ. ಇವಾಗ ಹೆಂಗೆ ಅಂದ್ರೆ ಮಲಯಾಳಂ ಮೂವೀಸ್ ಎಲ್ಲ ಇರುತ್ತಲ್ಲ, ಹಂಗೆ ಬಿಗ್ ಬಡ್ಜೆಟ್ ಏನ್ ಆಗ್ಬೇಕಾಗಿಲ್ಲ. ಅದು ಕಂಟೆಂಟ್ ಅದ್ರದ್ದು ಒಂದು ಥೀಮ್ ಚೆನ್ನಾಗಿದ್ರೆ ಜನಗಳನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಇವಾಗ ಎಷ್ಟೊಂದು ಶಾರ್ಟ್ ಮೂವಿಗಳಲ್ಲಿ ಫೇಮಸ್ ಆಗ್ಬಿಟ್ಟಿದ್ದಾರೆ ಈಗ ಅಲ್ಲ, ಎಷ್ಟೊಂದು ಫೇಮಸ್ ಆಗಿದ್ದಾರೆ. ಆದ್ರೆ ಎಷ್ಟೋ ಕ್ರಿಯೇಟ್ ಮಾಡಿರೋ ಒಂದು ಬಿಗ್ ಬಡ್ಜೆಟ್ ಮೂವಿ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಆಲ್ಮೋಸ್ಟ್ ಒಂದು 40% ಕೆಲವ್ರು ಜನ ಡೌಟ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನ ಮಿಕ್ಕಿದ 60-70% ಪಕ್ಕ ಹಿಟ್ ಆಗುತ್ತೆ. ಯಾಕಂದ್ರೆ ಯಶ್ ಫ್ಯಾನ್ಸ್ ತುಂಬಾ ಇದಾರಲ್ಲ ಈಗ.
ಕರೆಕ್ಟ್. ಬಿಕಾಸ್ ಬಟ್ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಈಗ ಎಷ್ಟು ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ, ಸೊ ಅವ್ರು ಇನ್ನ ಮೇಲಕ್ಕೆ ಹೋಗ್ಬೇಕು, ಕೆಳಗಡೆ ಬರಕ್ ಆಗಲ್ಲ. ಹಾಗಂತ ಹೇಳಕ್ಕಾಗಲ್ಲ. ಈಗ ಯಶ್ ಅವ್ರೀಗ KGF ಮಾಡಿದ್ರು, ತಕ್ಷಣನೇ ಅವ್ರ ಕಿರಾತಕ 2 ಒಂದು ಆಪ್ಷನ್ ಆತರ ಇತ್ತು. ಮಾಡ್ಬೇಕಾಗಿತ್ತು. ಸೊ ಅವ್ರು ಬಂದ ತಕ್ಷಣನೇ ಒಂದು ಹೊರಗಡೆ ಬಂದ ತಕ್ಷಣ ಒಂದು ಹಾಗೆ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಮೂವಿ ಮಾಡ್ಬಿಟ್ಟಿದ್ರೆ ಸಾಕಾಗ ಈಗ ಬ್ಯಾಲೆನ್ಸ್ ಆಗ್ತಿತ್ತು ಅವ್ರಿಗೆ. ತುಂಬಾ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಒಂದ್ಸತಿ ಆ ಫೇಸಿಗೆ ಹೋದವ್ರು ಮತ್ತೆ ವಾಪಸ್ ಬಂದಾಗ ಜನ ಅದ್ರಲ್ಲಿ ಲೈಕ್ ಮಾಡ್ತಾರೋ ಮಾಡ್ತಿಲ್ವೋ ಒಂದು ಎಕ್ಸ್ಪೆರಿಮೆಂಟ್ ಆದಂಗ ಆಗ್ತಾ ಇತ್ತು. ಮತ್ತೆ ಹೈ ಬಜೆಟ್ ಗೆ ಹೋಗಿದ್ದು ಅಂದ್ರೆ ಹೋಗ್ಬಾರ್ದು ಅಂತ ಏನಿಲ್ಲ, ಈ ಕತೆ ಚೆನ್ನಾಗಿತ್ತು, ಎರಡ್ ತರ ಸೂಪರ್ ಇದ್ರೆ ಆಗಿತ್ತು. ಚಂದ ಅಲ್ವಾ? ಯಾಕಂದ್ರೆ ಅದಕ್ಕಿಂತ ಎತ್ತರ ಅಂತ ಇನ್ಯಾವ್ದು ಇರಲ್ಲ. ಸೊ ಒಂದೇ ಸಲ ಎತ್ತರಕ್ಕೆ ಹೋಗೋ ಬದಲು ಒಂದ್ಸಲ ಹೋಗಿದ್ದಾರೆ KGF ಅಲ್ಲಿ, ಸೊ ಮತ್ತೆ ನ್ಯಾಚುರಲ್ ಕಿರಾತಕ ಎಲ್ಲ ಹಿಟ್ ಮೂವಿ ಮಾಡಿದ್ರೆ ಇನ್ನೂ ಜನಗಳಿಗೆ ಹತ್ರ ಆಗ್ತಿದ್ರೇನೋ ಏನೋ ಅದೇನೋ ಅಭಿಪ್ರಾಯ. ಯಾಕಂದ್ರೆ ಒಂದ್ಸತಿ ಫೇಸ್ ಅದ್ರಲ್ಲೇ ಬಂದಾಗ ಅವ್ರಿಗೆ ಮತ್ತೆ ಅದೇ ಫೇಸ್ ಅಲ್ಲಿ ತಗೊಂಡೋದಾಗ ಇನ್ನು ಅವ್ರಿಗೆ ಕತೆನ ಅವರಿಗೆ ಆ ಒಂದು ಜಾನರ್ ಅಲ್ಲೇ ತಗೊಂಡ್ ಹೋಗ್ಬೇಕಾಗತ್ತೆ. ಹೌದು. ಈಗ ಅವ್ರದ್ದು ಒಂದು ಇಮೇಜ್ ಸೃಷ್ಟಿ ಆಗಿರುತ್ತೆ, ಲುಕ್ ಕ್ಯಾರಿ ಮಾಡ್ಬೇಕಾಗುತ್ತೆ. ಅದೇ ಇದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅವ್ರು ಸಡನ್ ಆಗಿ ಈಗ ಮತ್ತೆ ಬಂದು ಚೇಂಜ್ ಮಾಡ್ತೀನಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ತರ ಅವ್ರನ್ನ ಎಕ್ಸೆಪ್ಟ್ ಮಾಡ್ತಾರೆ ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಆದ್ರೆ ಒಳ್ಳೆ ರಿಸ್ಕ್ ತಗೊಂಡಿದ್ದಾರೆ ಮೂವಿಲಿ. ಅದು ನಮ್ ಕನ್ನಡದವರು ಒಳ್ಳೆ ರಿಸ್ಕ್ ತಗೊಂಡಿದ್ದಾರೆ. 100% ಏನೋ ಒಂದ್ ಮೂವಿಲಿ ಕೊಡ್ತಾ ಇದಾರೆ. ಯಾಕಂದ್ರೆ ಒಂದು ಮೂವಿ ಹಾಲಿವುಡ್ ಲೆವೆಲ್ ಸೌಂಡ್ ಮಾಡೋದು ತುಂಬಾನೇ ಕಷ್ಟ. ಯಾವ್ದೇ ಮೂವಿ ಆಗಿರ್ಬೋದು, ಈಗ ಒಂದು ಸ್ಯಾಂಡಲ್ವುಡ್ ಅಲ್ಲೇ ನಾವು ಚಿಕ್ಕ ಪುಟ್ಟದ್ ಮಾಡೋಷ್ಟೊತ್ತಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಅವ್ರು ಬಾಲಿವುಡ್ ಅಲ್ಲಿಂದ ಹಾಲಿವುಡ್ ಲೆವೆಲ್ ಹೋಗಿ ಅಲ್ಲಿ ಒಂದ್ ಸೌಂಡ್ ಕ್ರಿಯೇಟ್ ಮಾಡಿದಾರಲ್ಲ. ಇವಾಗ ಮೊನ್ನೆ ರಾಮಾಯಣ ಇದ್ರಲ್ಲೂ ಅಷ್ಟೇನೆ. ಸೊ ಎಷ್ಟು ನೋಡೋ ರೀತಿನೇ ಬೇರೆ ಇತ್ತು. ರಾವಣ ಅಂತ ಮತ್ತೆ ಅಲ್ಲೂ ರಾಕಿ ಬಾಯ್ ಅಂತ ಕೂಗ್ತಾ ಇದ್ರು. ಸಿ ನಮ್ಮ ಕನ್ನಡದ ಹುಡುಗ ಅಲ್ಲಿ ತನಕ ಹೋಗಿ ಒಂದು ಕ್ರಿಯೇಟ್ ಮಾಡಿದ್ರಲ್ಲ ಕ್ರೇಜ್ ಅನ್ನ, ಅದಕ್ಕೆ ನಾವು ಫುಲ್ ಪ್ರೌಡ್ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಸ್ಯಾಂಡಲ್ವುಡ್ ಅದೇ ತರ ಬೆಳೀತಾ ಇದೆ, ನನಗೆ ಅದೇ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಶೆಟ್ಟಿ ಅವರ ಗ್ರೂಪ್ ಟೀಮ್ ಏನಿದೆ, ರಿಷಬ್ ಶೆಟ್ಟಿ ಆಗಿರ್ಬೋದು, ರಕ್ಷಿ ಶೆಟ್ಟಿ ಅವರಾಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು, ಇವ್ರ ಗ್ರೂಪೇ ಒಂಥರ ಜಲಕ್ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಇವ್ರು ಬಂದ್ರು ಅಂದ್ರೆ ಇವ್ರ ಮೂವೀಸ್ ಅಲ್ಲಿ ಒಂಥರ ಶ್ರೀಮಂತ್ ನಾರಾಯಣ ಮೂವಿ ಫಸ್ಟ್ ಬಿಗ್ ಬಜೆಟ್ ಮೂವಿ ಅಂತ ಹೇಳ್ಬೋದು ನಾವು ಕನ್ನಡ ಮೂವಿಲೆ. ಅಂತ ಒಂದು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಯಾರು ಮಾಡಿರ್ಲಿಲ್ಲ. ಯಾಕಂದ್ರೆ ನೀವು ಅಷ್ಟು ಮೂವೀಸ್ ಗಳು ನೋಡಿ, ಅವನೇ ಶ್ರೀಮಂತ್ ನಾರಾಯಣ ಮೂವಿ ನೋಡಿ, ಅದೊಂಥರ ಡಿಫ್ರೆಂಟ್ ಆಗಿ ತಗೊಂಡೋಗಿ ಅವ್ರು ಕ್ಯಾರಿ ಮಾಡಿರೋದು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರಲ್ಲ. ಸೊ ಅಲ್ಲಿಂದ ನಮ್ದು ಕ್ಯಾರಿ ಫಾರ್ವರ್ಡ್ ಆಗಿ ಇಲ್ಲೆಲ್ಲರೂ ಇನ್ವೆಸ್ಟರ್ಸ್ ಗಳು ಬಂದು, ಪ್ರೊಡ್ಯೂಸರ್ಸ್ ಗಳು ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಕನ್ನಡ ಇಂಡಸ್ಟ್ರಿ ಮೇಲೆ ಪಿಚ್ ಮಾಡಿದ್ದಾರೆ. ನೋಡೋಣ ಯಶ್ ಅವ್ರ ಮೂವಿ ಏನಾದ್ರು ಕ್ಯಾರಿ ಆಯ್ತು, ಸಖತ್ತಾಗಿ ಓಡ್ತು, ಒಳ್ಳೆ ಇಂಪ್ಯಾಕ್ಟ್ ಮಾಡ್ತು ಅಂದ್ರೆ ಓಡ್ಲಿ ಅಂತಾನೆ ನಮ್ಮ ಆಶಯನೂ ಕೂಡ. ಬಿಕಾಸ್ ನಮ್ಮ ಹುಡುಗ ಅಲ್ಲೋಗಿ ಮಿಂಚ್ತಾ ಇರೋದು ಎಲ್ರಿಗೂ ಒಂದು ಹೆಮ್ಮೆ ವಿಚಾರ. ಸೊ ಟಾಕ್ಸಿಕ್ ಇದೇ ತರ ಕಲೆಕ್ಷನ್ ಬಾಕ್ಸ್ ಆಫೀಸ್ ಅಲ್ಲಿ ಒಂದು ಧೂಳು ಎಬ್ಬಿಸ್ಲಿ. ನಾವೆಲ್ಲ ತುಂಬಾ ವೆಯ್ಟ್ ಮಾಡ್ತಿದ್ವಿ ಟಾಕ್ಸಿಕ್ ಗೆ, ನೀವು ಕೂಡ ಅದೇ ತರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ಯಾರಾದ್ರೂ ಎಷ್ಟು ಅವರ ಫ್ಯಾನ್ಸ್ ಇದ್ರೆ ಕಮೆಂಟ್ ಮಾಡಿ. ಏನ್ ಅನ್ಸುತ್ತೆ ನಿಮಗೆ ಟಾಕ್ಸಿಕ್ ಮೂವಿ? ಹೇಗ್ ಅನಿಸ್ತಾ ಇದೆ? ಅವ್ರೇನಾದ್ರು ಡಿಫ್ರೆಂಟ್, ನಾನ್ ಹೇಳ್ದಂಗೆ ಅವ್ರೇನಾದ್ರು ಬೇರೆ ಒಂದು ಮೂವಿ ಮಾಡಿ ಮತ್ತೆ ಟಾಕ್ಸಿಕ್ ಬರ್ಬೇಕಿತ್ತ, ಅಥವಾ ಇದೇ ಲುಕ್ ಅವ್ರು ಕ್ಯಾರಿ ಮಾಡ್ಕೊಂಡು ಹೋಗ್ತಾರ ಮುಂದೆ ತನಕನೋ? ಯಾವ ತರ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಹಾಗೆ ವಿಷಯಗಳನ್ನ ಇನ್ನಷ್ಟು ಚರ್ಚೆ ಮಾಡೋಣ. ಆಗಸ್ಟ್ ಅಲ್ಲಿ ರಿಲೀಸ್ ಆಗ್ತದೆ ಟಾಕ್ಸಿಕ್, ಎಲ್ಲರೂ ಹೋಗಿ ನೋಡಿ, ಹೋಗಿ ಬಂದ್ಬಿಟ್ಟು ಮತ್ತೆ ರಿವ್ಯೂ ಹಾಕಿ. ಸೊ ಸಿಗ್ತೀವಿ ಇದೇ ತರ ಮತ್ತೊಂದು ಚಿಟ್ ಚಾಟ್ ಜೊತೆಗೆ. ಅಲ್ಲಿವರೆಗೂ ಬಾಯ್. ಇನ್ನು ಮತ್ತಷ್ಟು ಸಿನಿ ವಿಚಾರಗಳೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ. ಇದೇ ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ನಾನು ಮೈಥಿಲಿ ರಾಮಚಂದ್ರ. ನಾನು ಬೆನಕ. ಸೊ ಬಾಯ್.